ರಾಜಧಾನಿಯಲ್ಲಿ ಜಲಕ್ಷಾಮ ಯಾವ ಪರಿ ಆಗ್ತಾ ಇದೆ ಅಂತಂದರೆ ಹೇಗಾದರೂ ಮಾಡಿ 10% 20% ನೀರನ್ನು ಉಳಿಕೆ ಮಾಡಬೇಕು ಅಂತಂದ್ಬಿಟ್ಟು ಈಗ ಅಪಾರ್ಟ್ಮೆಂಟ್ಗಳಿಗೆ ಹೊಸ ರೂಲ್ಸನ್ನು ತಂದಿದೆ ಜಲಮಂಡಳಿ. ರಾಜ್ಯ ಸರ್ಕಾರದಿಂದ ಅಪಾರ್ಟ್ಮೆಂಟ್ಗಳಿಗೆ ಈಗ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತರಲಾಗಿದೆ. ನೀರಿನ ಬಳಕೆ, ಶುದ್ಧೀಕರಣ ಮತ್ತು ಮರುಬಳಕೆ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಪ್ರತಿ ವಸತಿ ಸಮುಚ್ಚಯಗಳು ನಿಯಮಾನುಸಾರವಾಗಿ ನೀರನ್ನು ಬಳಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರ. ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಲಮಂಡಳಿಯಿಂದ ಈಗ ನಿಯಮಗಳು ಜಾರಿಯಾಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ, ಅದರಲ್ಲೂ ವಸತಿ ಸಮುಚ್ಚಯಗಳು, ಅಪಾರ್ಟ್ಮೆಂಟ್ ಅವರು ಫಾಲೋ ಮಾಡಲೇಬೇಕು. ಕನಿಷ್ಠ 50% ಸಂಸ್ಕರಿಸಿದ ನೀರನ್ನು ಮರುಬಳಕೆ ಮಾಡಲೇಬೇಕು ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ. ಇನ್ನು ಉಳಿದ ನೀರನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸಬೇಕು ಅಂತ ಹೇಳಿದೆ. ಅಂದರೆ ಈ ಸಂಸ್ಕರಿಸಿದ ನೀರು ಅಂತ ಏನು ಹೇಳ್ತೀವಿ ನಾವು, ಡಬಲ್ ಫಿಲ್ಟ್ರೇಷನ್ ಆಗಿ ಬರ್ತಕ್ಕಂಥ ನೀರು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ರೂಲ್ಸ್ ಇವೆಲ್ಲ. ಸಂಸ್ಕರಿಸಿದ ನೀರನ್ನು ವಿವಿಧ ಉಪಯೋಗಕ್ಕೆ ಏನಾದ್ರು ಬಳಸ್ಕೊಳ್ಬೇಕು ಅಂತ ಇದ್ದರೆ ನೀವು ಜಲಮಂಡಳಿಯಿಂದ ಮೊದಲೇ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಅಂತರ್ಜಲ ವೃದ್ಧಿ ಮಾಡ್ತೀನಿ ಅಂತಂದರೂ ಕೂಡ ಜಲಮಂಡಳಿಯ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಸಂಸ್ಕರಿಸಿದ ನೀರು ಔಷಧಿ ತಯಾರಿಕೆ, ಕುಡಿಯಲು ಮತ್ತು ಆಹಾರ ಸಂಸ್ಕರಣೆಗೆ ಬಳಸಬಾರದು. ಏಕೆಂದರೆ ಅದು 100% ಪ್ಯೂರ್ ವಾಟರ್ ಅಲ್ಲ, ಅದನ್ನು ಬಳಸಬೇಡಿ. ನೀರಿನ ಗುಣಮಟ್ಟ ಖಚಿತಪಡಿಸ್ಕೊಳ್ಳೋದಕ್ಕೆ ಒಪ್ಪಂದ ಮಾಡಿಕೊಳ್ಬೇಕು ಜಲಮಂಡಳಿಯ ಜೊತೆಯಲ್ಲಿ. ಅವರು ಬಂದು ನೀರಿನ ಗುಣಮಟ್ಟವನ್ನು ಖಚಿತಪಡಿಸ್ತಾರೆ. ಸಂಸ್ಕರಿಸಿದ ನೀರನ್ನು ಬಾಹ್ಯವಾಗಿ ವಿತರಿಸುವ ಅಪಾರ್ಟ್ಮೆಂಟ್ಗಳು ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಮರುಬಳಕೆ ನೀರು ಸಾಗಣೆ ವಾಹನ ಅಥವಾ ಟ್ಯಾಂಕರ್ ಮೇಲೆ ದಪ್ಪ ಅಕ್ಷರಗಳಲ್ಲಿ ಇದು ಮರುಬಳಕೆ ಮಾಡ್ತಾ ಇರುವಂತಹ ನೀರು ಅಂತ ನೀವು ಸ್ಟಿಕ್ಕರ್ ಅಂಟಿಸ್ಬೇಕಂತೆ. ಯಾಕೆಂದರೆ ಜನ ಅಕಸ್ಮಾತ್ ಮೋಸ ಹೋಗಿ ಅದೇ ನೀರನ್ನೇ ತಮ್ಮ ಸಂಪ್ಗಳಿಗೆ ಹಾಕಿಸ್ಕೊಂಡ್ಬಿಟ್ರೆ, ಅಥವಾ ಇವರು ಮೋಸ ಮಾಡಿ ಇದೇ ಶುದ್ಧವಾದ ನೀರು ಅಂತ ಹಾಕಿಬಿಟ್ರೆ ನೋ, ಅದರಿಂದ ಆರೋಗ್ಯ ಕೆಡುತ್ತೆ. ಹಾಗಾಗಿ ದಪ್ಪ ದಪ್ಪ ಅಕ್ಷರಗಳಲ್ಲಿ ಟ್ಯಾಂಕರ್ಗಳಲ್ಲಿ ಬರೀರಿ, ಜನರಿಗೆ ಗೊತ್ತಾಗಲಿ ಯಾವ ನೀರನ್ನು ಹಾಕಬೇಕು, ಯಾವ ನೀರನ್ನು ಕುಡಿಯೋದಕ್ಕೆ ಉಪಯೋಗಿಸ್ಕೋಬೇಕು, ಇದು ಸಂಸ್ಕರಿಸಿದ ನೀರಾ ಅಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೊಂದು ನಿಯಮಗಳನ್ನು ಈಗ ಜಲಮಂಡಳಿಯವರು ಜಾರಿಗೆ ತಂದಿದ್ದಾರೆ. ಇದನ್ನು ಬೆಂಗಳೂರು ಪರ್ಟಿಕ್ಯುಲರ್ ಆಗಿ, ಯಾಕೆಂದರೆ ಹೆಚ್ಚು ಕಡಿಮೆ 2-2.5 ಸಾವಿರ ಅಪಾರ್ಟ್ಮೆಂಟ್ಗಳು, ಬೃಹತ್ ಅಪಾರ್ಟ್ಮೆಂಟ್ಗಳು, ವಸತಿ ಸಮುಚ್ಚಯಗಳು ಬೆಂಗಳೂರಿನಲ್ಲಿವೆ. ಇಲ್ಲೇ ವಿಪರೀತವಾದ ನೀರು ಖರ್ಚಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೀರಿನ ಸಂಸ್ಕರಣೆ ಹೇಗಾಗಬೇಕು ಅನ್ನೋದಕ್ಕೆ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ.